ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ಲಕ್ಷ್ಮಂತೆ ವಿಗತಯಸ್ತುಪಾಸೇ ಮೇ ಸ್ಥಿತೋ ಮನೋರೇಷು ಸ್ವತಂತ್ರೋ ವ್ಯಾಪ್ತವಾನ್ ಸ ವಿಷ್ಣುಶ್ಚ ಸ್ವತಂತ್ರಂ ನಾಮ ಸ್ವೇಚ್ಛಯಾ ವರ್ತಯತ್ಯಜಃ ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಕರ್ತಾರಂ ಉದ್ದೇಶ್ಯಂ ಚ ಹರಿಂ ಸ್ಮರೇತ್. ಧರ್ಮವಿಜ್ಞಾನ ವೈರಾಗ್ಯ ಪರಮೇಶ್ವರ್ಯಶಾಲಿನಂ ನರೇಂದ್ರತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶತ್ ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನಮೇ ಅನುಸುಧಾತಾನ್. ಇವತ್ತಿನ ದಿವಸ ನಡೆದಿದೆ. ಮಹಾಲಕ್ಷ್ಮೀ ದೇವಿ ಮುಖ್ಯ ಪ್ರಾಣದೇವರು ಅಂತಹ ಪಾಪಗಳನ್ನು ಅಂದರೆ ನಾಶ ಮಾಡ್ತಾನೆ, ಸುಟ್ಟು ಹಾಕ್ತಾನೆ. ಆದ್ದರಿಂದ ಪರಮಾತ್ಮನಿಗೆ ವೆಂಕಟ ಅಂತ ಆ ಪರ್ವತಕ್ಕೆ ಹೆಸರು. ಅದಕ್ಕೆ ಅಧಿಪತಿಯಾದದ್ದರಿಂದ ಇವನಿಗೆ ವೆಂಕಟೇಶ ಅಂತ ಹೇಳ್ತಾರೆ. ಪರ್ವತ ಇದು ಪಾಪವನ್ನು ನಾಶ ಮಾಡೋದು. ಅಲ್ಲಿದ್ದಾನೆ ಅಂತ ಮಾತ್ರ ತಿಳಿಯಬೇಡಿ, ಇವನಿದ್ದಾನೆ ಅನ್ನೋದಕ್ಕೆ ಪರ್ವತ ಪಾಪ ಪರಿಹಾರವನ್ನು ಮಾಡುತ್ತದೆ. ಅಂತಹ ವೆಂಕಟೇಶ ವಿಶೇಷವಾಗಿ ಕಲಿಯುಗದಲ್ಲಿ ಭಕ್ತರ ಎಲ್ಲ ಇಷ್ಟಾರ್ಥಗಳನ್ನು ಕೊಡುವುದಕ್ಕಾಗಿ ಪ್ರಾದುರ್ಭೂತನಾದವರು. ಸಾಕ್ಷಾತ್ ಶ್ರೀ ಕೃಷ್ಣ ಪರಮಾತ್ಮನೇ ವೆಂಕಟೇಶ, ಕೃಷ್ಣ ಪರಮಾತ್ಮನೇ ವಿಠ್ಠಲ, ಬೇರೆ ಅಲ್ಲ. ಅಂತಹ ಶ್ರೀಕೃಷ್ಣ ಪರಮಾತ್ಮ ಈ ವೆಂಕಟೇಶ ರೂಪದಲ್ಲಿ ಈ ಪರ್ವತದಲ್ಲಿ ಸನ್ನಿಹಿತನಾಗಿದ್ದು ಜಗತ್ತಿಗೆ ಅನುಗ್ರಹವನ್ನು ಮಾಡ್ತಾನೆ. ಅಂತಹ ಪರಮಾತ್ಮನ ಒಂದು ಪ್ರಾಚೀನವಾದ ದೇವಸ್ಥಾನ ಇದು. ಇವತ್ತು ಪುನಃ ಅದರ ಸಂಪ್ರೋಕ್ಷಣ, ಜೀರ್ಣೋದ್ಧಾರ, ಪುನಃ ಪ್ರತಿಷ್ಠಾಪನಾ ನಡೆದಿದೆ. ವೆಂಕಟೇಶ ದೇವರ ಸ್ಮರಣೆಯನ್ನು ಮಾಡುತ್ತಾ ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ನಾವು ಪೂರ್ಣ ಮಾಡಿಕೊಳ್ಳಬೇಕು. ಬ್ರಹ್ಮರುದ್ರಾದಿ ವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಸ್ವಾನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ. ಇವತ್ತಿನ ಕಾಲದಲ್ಲಿ ಅನೇಕ ಜನರಿಗೆ ಆ ಭಗವಂತನ ಉಪಾಸನೆಯನ್ನು ಮಾಡಿ ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಪಡೆಯಬಹುದು ಅಂತನ್ನುವ ನಂಬಿಕೆ ಕಡಿಮೆಯಾಗಿದೆ. ನಿನ್ನ ಸುಗುಣಗಳ ನಂಬುಗೆಯನಗಿಲ್ಲ ಅಂತ. ಆ ಭಗವಂತನ ಗುಣಗಳು, ಆ ಪರಮಾತ್ಮನ ಸರ್ವರಕ್ಷಕತ್ವ, ಇವುಗಳ ಬಗ್ಗೆ ನಮಗೆ ವಿಶ್ವಾಸ ಇಲ್ಲ. ಬೇರೆ ಯಾವುದೋ ಉಪಾಯಗಳನ್ನು ನಾನಾ ತರಹದ ಜನ ಹೇಳ್ತಾರೆ. ಲೌಕಿಕ ಉಪಾಯಗಳು ಒಂದು, ಧಾರ್ಮಿಕ ಆಧ್ಯಾತ್ಮಿಕ ಅಂತ ಅನಿಸುವ ಉಪಾಯಗಳಲ್ಲಿಯೂ ಕೂಡ ಸರ್ವೋತ್ತಮನಾದ ಶ್ರೀಹರಿಯನ್ನು ಬಿಟ್ಟು ಇನ್ನನೇಕ ಮಾರ್ಗಗಳನ್ನು, ಬೇರೆ ಬೇರೆ ದೇವತೆಗಳ ಉಪಾಸನೆಯನ್ನು ಹೇಳಿ ದಾರಿ ತಪ್ಪಿಸುವಂತಹ ಅನೇಕ ಪ್ರಸಂಗಗಳಿವೆ. ಆದರೆ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಂತೆ ವೇದ, ಉಪನಿಷತ್ತು, ಇತಿಹಾಸ, ಪುರಾಣಗಳೆಲ್ಲ ಸಾರಿ ಹೇಳಿದಂತೆ ಯಾವ ಭಗವಂತನ ಅಧೀನವಾಗಿ ಇನ್ನುಳಿದ ಎಲ್ಲ ದೇವತೆಗಳಿದ್ದಾರೆ ಅಂತಹ ಪರಮಾತ್ಮನನ್ನು ಬಿಟ್ಟು ಬೇರೆಯವರನ್ನು ಭಜಿಸುವುದು ಸರಿಯಲ್ಲ. ಪರಿವಾರತೆಯ ಅವಶ್ಯವಾಗಿ ಎಲ್ಲರ ಉಪಾಸನೆಯನ್ನೇ ಮಾಡಬೇಕು. ಉಳಿದವರನ್ನು ಸರ್ವೋತ್ತಮ ಅಂತ ತಿಳಿದು ನಾವು ಭಜಿಸಿದರೆ ಪ್ರಯೋಜನ ಇಲ್ಲ. ಒಬ್ಬರ ಮನೆಯಲ್ಲಿ ಹೋಗಿ ನಮಗೇನೋ ಕೆಲಸ ಆಗಬೇಕಾಗಿದೆ ಅಂದರೆ ಮನೆಯ ಯಜಮಾನನಿಗೆ ನಾವು ಕೇಳಿದರೆ ನಮ್ಮ ಕೆಲಸವಾಗುತ್ತೆ ಹೊರತು ಮನೆಯ ಯಜಮಾನನನ್ನು ಬಿಟ್ಟು ಅಲ್ಲಿದ್ದ ಕೆಲಸದವನನ್ನು ನಾವು ವಿಶೇಷವಾಗಿ ಆಧರಿಸಿ ಅವನ ಕೈಕಾಲಿಗೆ ಬಿದ್ದರೆ ಕೆಲಸ ಆಗ್ಬೋದು. ಹೇಗೆ? ಅವನು ಹೋಗಿ ಮತ್ತೆ ಯಜಮಾನರ ಕಾಲಿಗೆ ಬೀಳ್ತಾನೆ. ಯಾರೋ ಬಂದು ನನಗೆ ಗಂಟು ಬಿದ್ದಿದ್ದಾರೆ, ಅವ್ರಿಗೇನೋ ಇಲ್ಲಿ ಅವಕಾಶ ಬೇಕು ಅಂತೆ, ನಿಮ್ಮ ಮನೆಯಲ್ಲಿ ನಾನು ಕೆಲಸ ಮಾಡ್ಕೊಂಡಿದ್ದೀನಿ, ನನ್ನ ಸಲುವಾಗಿ ಇದೊಂದು ನೀವು ಅವನಿಗೆ ಒಪ್ಪಿಗೆ ಕೊಡಬೇಕು ಅಂತ ಇವನು ಅವನಿಗೆ ಹೋಗಿ ಕೇಳಿ ಅವನ ಒಪ್ಪಿಗೆ ಕೊಡದೇನೆ ನಮಗೆ ಅವಕಾಶ ಕೊಡಬೇಕು. ಅದರ ಬದಲು ನಾವೇ ಅವನ ಹತ್ರ ಹೋದರೆ ನಮಗೆ ಪೂರ್ಣವಾಗಿ ಅಧಿಕೃತವಾಗಿ ಕೆಲಸ ಆಗತ್ತೆ. ಹಾಗೆ ಸಮಸ್ತವಾದ ಜಗತ್ತು ಇದು ದೇವರ ಮನೆ, ದೇವರ ಸ್ವತ್ತು, ಭಗವಂತ ಸೃಷ್ಟಿ ಮಾಡಿದ್ದು. ಅಂತಹ ಜಗತ್ತಿನಲ್ಲಿ ನಮಗೆ ಏನೇ ಇಷ್ಟಾರ್ಥಗಳಾಗಬೇಕಾದರೂ ದೇವರಿಗೆ ಶರಣ ಹೋದರೆ ನೇರವಾಗಿ ನಮ್ಮ ಉದ್ಧಾರ ಆಗ್ತದೆ. ಇವರೆಲ್ಲರನ್ನೂ ದೇವರೆಲ್ಲಿದ್ದಾರೆ ಅಂತ ತೋರಿಸಿ ದೇವರು ನಮ್ಮ ಮೇಲೆ ಮನಸ್ಸು ಮಾಡೋ ಹಾಗೆ ಮಾಡಿ ಬೇಕಾದರೆ ಉಳಿದವರನ್ನು ಕೇಳ್ಕೊಳ್ಳಿಕ್ಕೆ ಅಡ್ಡಿ ಇಲ್ಲ. ಆದರೆ ಅವನನ್ನು ಬಿಟ್ಟು ಬರೀ ಉಳಿದವರಿಂದಲೇ ಕೆಲಸ ಮಾಡಿಕೊಳ್ಳುವುದು ಸಾಧ್ಯವಾಗದ ಮಾತು.
ಒಬ್ಬ ಹೆಣ್ಣು ಮಗಳು ಸ್ನಾನ ಮಾಡುವುದಕ್ಕೆ ಒಬ್ಬರಿಗೆ ಹೇಳಿದ್ಲಂತೆ, ನಮ್ಮ ಗುರುಗಳು ಹೇಳುವಂತಹ ಕಥೆ. ನನಗೆ ಸಂಕಲ್ಪ ಹೇಳಿ ಸ್ನಾನ ಮಾಡಬೇಕು, ಪ್ರಾಯ ವರದಾ ತೀರದಲ್ಲಿ ವರದಾ ನದಿ ಸ್ನಾನ ಮಾಡಬೇಕಾಗಿದೆ, ಆಚಾರ್ಯರೇ ಬಹಳ ದೂರದಿಂದ ಬಂದಿರಿ, ಒಂದಿಷ್ಟು ಸಂಕಲ್ಪ ಹೇಳಿ ನನಗೆ. ಆಯಿತು ಅಂತ ಪಾಪ ಆಚಾರ್ಯರು ಸಂಕಲ್ಪ ಹೇಳಿದರು. ಸಂಕಲ್ಪ ಹೇಳಿದ ಮೇಲೆ ಬ್ರಾಹ್ಮಣರಿಗೆ ಒಂದು ದಕ್ಷಿಣೆ ಕೊಡೋ ಪದ್ಧತಿ, ಯಥಾಶಕ್ತಿಯಾಗಿ ದಕ್ಷಿಣೆ ಕೊಡಬೇಕು. ಏನೋ ಆಗಿನ ಕಾಲಕ್ಕೆ ಒಂದು ದುಡ್ಡು 2 ದುಡ್ಡು ಕೊಟ್ಟಲು. ಇನ್ನೊಂದು ದುಡ್ಡು ಯಾಕೆ ಕೊಡಬಾರದು ಅಂತ ಇವರು ಕೇಳಿದ್ದಕ್ಕೆ ಅವಳು ಹೇಳಿದ್ಲಂತೆ, ಒಂದು ಕೆಲಸ ಮಾಡಿ, ನೀವು ತಪಶ್ಚರ್ಯ ಮಾಡಿ. ನಾನೇ ತಪಶ್ಚರ್ಯ ಮಾಡಬೇಕು ಅಂತ ಕೇಳಿದ್ರಂತೆ ಅವ್ರ ಆಚಾರ್ಯರು. ತಪಶ್ಚರ್ಯ ಮಾಡಿ ನನಗೆ ಲಕ್ಷಾಂತರ ರೂಪಾಯಿ ಬರೋ ಹಾಗೆ ದೇವರಿಗೆ ವರ ಕೇಳ್ಕೊಳ್ಳಿ, ನನಗೆ ಬಂದಮೇಲೆ ನಿಮಗೆ ದಕ್ಷಿಣೆ ಕೊಡ್ತೇನೆ. ಅವನಂದ, ನಾನಷ್ಟು ಕಷ್ಟಪಟ್ಟು ತಪಸ್ಸು ಮಾಡಿ ವರ ಕೇಳಿ ನಿನಗೆ ಬರಲಿ ಅಂತ ಯಾಕೆ ಕೇಳಿ, ನನಗೆ ಬರಲಿ ಅಂತ ಕೇಳಿ. ನಿನಗೆ ಬಂದಮೇಲೆ 2 ದುಡ್ಡು ಇದ್ದದ್ದು 3 ದುಡ್ಡು ಮಾಡೋದು ಅಷ್ಟೇ, ಇನ್ಕ್ರಿಮೆಂಟ್. ಅದರ ಬದಲು ನಾನು ದೇವರು ನನಗೆ ವರ ಕೊಡೋದು ಕೇಳಬಹುದಲ್ಲ. ಹಾಗೆ ಬೇರೆ ಬೇರೆಯವರನ್ನು ನಾವು ಉಪಾಸನೆ ಮಾಡಿದರೆ ಅವರು ದೇವರಿಗೆ ಉಪಾಸನೆ ಮಾಡಿ ಆಮೇಲೆ ನಮಗೆ ಫಲ ಕೊಡುವವರು. ಅದರ ಬದಲು ನಾವೇ ದೇವರನ್ನು ಶರಣ ಹೋದರೆ ಭಗವಂತ ನಮಗೆ ಇಷ್ಟಾರ್ಥಗಳನ್ನು ಕೊಡ್ತಾನೆ. ಅಂತಹ ಸರ್ವೋತ್ತಮ, ಸರ್ವಗುಣ ಪರಿಪೂರ್ಣ, ಸರ್ವದೋಷ ದೂರ, ಸಕಲ ಇಷ್ಟಾರ್ಥಪ್ರದನಾದವನು ವೆಂಕಟೇಶ. ಒಬ್ಬ ವೃದ್ಧನಾಗಿರುವಂತಹ ಬ್ರಾಹ್ಮಣ ತನ್ನ ಜೀವನದಲ್ಲಿ ಇನ್ನೇನು ಪ್ರಯೋಜನ ಇಲ್ಲ ಬದುಕಿ, ದಾರಿದ್ರ್ಯ, ಮಕ್ಕಳನ್ನು ಸಾಕೋದಕ್ಕಾಗೋದಿಲ್ಲ ಅಂತ ಹೇಳಿ ಪರ್ವತದ ಮೇಲೆ ಹತ್ತಿ ಕೆಳಗೆ ಬಿದ್ದು ಆತ್ಮಹತ್ಯೆಯನ್ನು ಮಾಡಿಕೊಳ್ಳಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಆಗ ಹಿಂದಿನಿಂದ ಒಬ್ಬ ಬ್ರಾಹ್ಮಣ ಬಂದು ಕುಮಾರ ಕೈ ಹಿಡಿದು ಯಾಕೆ ನೀನು ಬೀಳ್ತಾ ಇದ್ದಿ ಅಂತ ಈ ಮುದುಕನಿಗೆ, ವೃದ್ಧನಿಗೆ ಕೇಳ್ತಾನೆ. ತನ್ನ ಪರಿಸ್ಥಿತಿಯನ್ನು ಇವನು ಹೇಳಿಕೊಂಡ. ಆಗ ಅವನಂದ, ಆ ಥರ ಎಲ್ಲ ಮಾಡಬೇಡ, ನೀನು ಬಂದದ್ದು ಎಲ್ಲಿ ಗೊತ್ತಾ, ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಅಂತ ನೀನು ಬಂದ ಪರ್ವತ ಇದು ತಿರುಮಲ. ಈ ಪರ್ವತದಿಂದ ನೀನು ಕೆಳಗೆ ಬಿದ್ದು ಸಾಯ್ತಿ ಅಂತ ಯಾಕಂತಿದ್ದಿ, ಇದು ಕಲ್ಪವೃಕ್ಷ ಕಾಮಧೇನು ಇದ್ದ ಹಾಗೆ, ನೀನೇನು ಚಿಂತೆ ಮಾಡಬೇಡ, ಇಲ್ಲಿ ತೀರ್ಥದಲ್ಲಿ ಸ್ನಾನ ಮಾಡು, ದೇವರ ಉಪಾಸನೆ ಮಾಡು, ನಾಮಸ್ಮರಣೆ ಮಾಡು, ಜಪ ಮಾಡು, ನಿನ್ನ ಎಲ್ಲ ಇಷ್ಟಾರ್ಥಗಳು ಪೂರ್ಣ ಆಗ್ತದೆ. ನಿನಗೆಲ್ಲ ನಿನ್ನ ವಂಶದಲ್ಲಿಯೇ ದಾರಿದ್ರ್ಯ ಬರೋದಿಲ್ಲ, ಅಷ್ಟು ದೇವರು ನಿನಗೆ ಒಳ್ಳೆಯದು ಮಾಡ್ತಾನೆ ಅಂತ. ಅವನು ಕೈಲೇ ಏನು ಕೆಲಸ ಮಾಡಲಿಕ್ಕೂ ಆಗದೇ ಇದ್ದ ಅಶಕ್ತನಾದ ಒಬ್ಬ ಮುದುಕ. ಅಂಥವನು ಆ ಬ್ರಾಹ್ಮಣನ ವೇಷದಲ್ಲಿ ಬಂದವನು ದೇವರೇ, ಬೇರೆ ಯಾರಲ್ಲ. ಅವನ ಮಾತನ್ನು ಕೇಳಿ ಇವನು ತೀರ್ಥದಲ್ಲಿ ಸ್ನಾನ ಮಾಡಿದ. ಮೊದಲಿಗೆ ತಾರುಣ್ಯ ಬಂತು, ಇವನಿಗೆ ಶಕ್ತಿ ಬಂತು. ಆಮೇಲೆ ಮನೆಗೆ ಹೋಗಿ ನೋಡ್ತಾನೆ, ಮನೆ ತುಂಬ ಐಶ್ವರ್ಯ ತುಂಬಿದೆ. ದೇವರು ಇಷ್ಟು ಅನುಗ್ರಹ ಮಾಡಿದ. ಸುಧಾಮನಿಗೆ ಹೇಗೆ ಅನುಗ್ರಹ ಮಾಡಿದನೋ ಹಾಗೆ ಆ ವೃದ್ಧನಾದ ಬ್ರಾಹ್ಮಣನನ್ನು ಕುಮಾರನನ್ನಾಗಿ ಮಾಡಿದ್ದರಿಂದ ಆ ತೀರ್ಥಕ್ಕೆ ಇವತ್ತು ಕುಮಾರಧಾರ ಅಂತ ಹೆಸರಿದೆ. ಅಂತಹ ಶ್ರೇಷ್ಠವಾದ ತೀರ್ಥ ಇವತ್ತಿಗೂ ಇದೆ. ಹೀಗೆ ಆರೋಗ್ಯವನ್ನೂ ಕೊಡುವ, ಐಶ್ವರ್ಯವನ್ನೂ ಕೊಡುವ, ರಾಜ್ಯವನ್ನೂ ಕೊಡುವ, ಸಕಲ ವಿಧ ಸಂಪತ್ತನ್ನೂ ಕೊಡುವಂತಹ ಸ್ವಾಮಿ. ಸ್ವಾಮಿ ಪುಷ್ಕರಣಿ ಅಂತ ನೀವು ನೋಡ್ತೀರಿ, ವೆಂಕಟೇಶ ದೇವರ ಪಕ್ಕದಲ್ಲಿಯೇ ಇದೆ. ಅದಕ್ಕೆ ಸ್ವಾಮಿ ಪುಷ್ಕರಣಿ ಅಂತ ಹೆಸರು ಬಂದದ್ದೇ ಸ್ವಾಮಿತ್ವವನ್ನು ಕೊಟ್ಟ ಪುಷ್ಕರಣಿ. ಶಂಖ ಎಂಬ ಒಬ್ಬ ರಾಜ ತನ್ನ ರಾಜ್ಯವನ್ನು ಕಳೆದುಕೊಂಡು ಅಲೆದಾಡ್ತಾ ಇರುವಾಗ ಗುರುಗಳ ಪ್ರೇರಣೆಯಂತೆ ಇಲ್ಲಿ ಬಂದು ತಪಸ್ಸು ಮಾಡಿ ದೇವರ ಸ್ತುತಿಯನ್ನು ಮಾಡಿದಾಗ ದೇವರು ಮತ್ತೆ ಅವರಿಗೆ ರಾಜ್ಯ ಬರುವಂತೆ ಮಾಡ್ತಾನೆ. ಕಳೆದು ಹೋದ ರಾಜ್ಯವನ್ನು ತನ್ನಷ್ಟಕ್ಕೆ ತಾನೇ ಶತ್ರುಗಳು ತಂದು ಒಪ್ಪಿಸ್ತಾರೆ. ತಮ್ಮಲ್ಲಿಯೇ ಜಗಳಾಡಿ ನಮಗೆ ಬಗೆಹರಿಯೋದಿಲ್ಲ, ನೀವೇ ಇಟ್ಟುಕೊಳ್ಳಿ ಅಂತ ರಾಜ್ಯವನ್ನು ಮರಳಿ ಕುಳಿತಲ್ಲೇ ಇವರಿಗೆ ಒಪ್ಪಿಸ್ತಾರೆ. ಅಂತಹ ಕಳೆದು ಹೋದ ರಾಜ್ಯವನ್ನು ಒಪ್ಪಿಸಿದ ತೀರ್ಥವಾದ್ದರಿಂದ ಅದನ್ನು ಸ್ವಾಮಿ ಪುಷ್ಕರಣಿ, ಸ್ವಾಮಿತ್ವ ಕೊಡುವ ಪುಷ್ಕರಣಿ ಅಂತ. ನಾವು ನಮ್ಮ ಸ್ವಾಮಿತ್ವವನ್ನು ಕಳ್ಕೊಂಡಿದ್ದೇವೆ. ಅದರ ಮೇಲೆ, ನಮ್ಮ ಎಲ್ಲ ಇಂದ್ರಿಯಗಳ ಮೇಲೆ, ಮನಸ್ಸಿನ ಮೇಲೆ ನಮಗೆ ಸ್ವಾತಂತ್ರ್ಯ ಇಲ್ಲ. ಅವುಗಳು ಹೇಳಿದಂತೆ ನಾವು ಕುಣಿತಾ ಇದ್ದೇವೆ. ಶಾಸ್ತ್ರದಲ್ಲಿ ಹೇಳಿದಂತೆ ವಿವೇಕಕ್ಕೆ ಅನುಗುಣವಾಗಿ ಬದುಕುವಂತೆ ನಮಗಾಗ್ತಾ ಇಲ್ಲ. ಆ ನಮ್ಮ ಇಂದ್ರಿಯಗಳ ಮೇಲೆ ಕಳೆದುಕೊಂಡ ಸ್ವಾಮಿತ್ವವನ್ನು ನಾವು ಪಡೆಯುವುದಕ್ಕೆ ವೆಂಕಟೇಶ ದೇವರನ್ನು ನಾವು ಭಜಿಸಬೇಕು. ಆ ಪರಮಾತ್ಮನ ಅನುಗ್ರಹವನ್ನು ನಾವು ಪಡೆದುಕೊಳ್ಳಬೇಕು. ಯಲಗಚ್ಚಿನ ಈ ಪ್ರಾಚೀನವಾದ ದೇವಸ್ಥಾನದ ಅನೇಕ ಭಕ್ತರು ನೀವಿದ್ದೀರಿ, ಗುಡಿ ಮನೆತನದವರಿದ್ದಾರೆ, ಭಕ್ತರು ಅನೇಕ ಜನ ಇದಕ್ಕೆ ನಡೆದುಕೊಳ್ಳುವವರಿದ್ದೀರಿ. ನೀವೆಲ್ಲ ಸೇರಿ ಬಹಳ ಶ್ರಮಪಟ್ಟು ಈ ಕಟ್ಟಡವನ್ನು ಬಹಳ ಉತ್ತಮ ರೀತಿಯಲ್ಲಿ ಜೀರ್ಣೋದ್ಧಾರ ಮಾಡಿದ್ದೀರಿ. ಯಾಕೆಂದರೆ ಇವತ್ತಿನ ಕಾಲದೊಳಗೆ ಏನೋ RCC ಬಿಲ್ಡಿಂಗ್ ಮಾಡಿ ಸುಲಭವಾಗಿ ಮುಗಿಸ್ತಾರೆ. ಈ ತರಹದ ಕಲ್ಲಿನ ಕಟ್ಟಡವನ್ನು ಪ್ರಾಚೀನ ಶೈಲಿಯಲ್ಲಿ ಮಾಡಿದ್ದು ಮತ್ತು ಎಲ್ಲ ದೇವಸ್ಥಾನಗಳನ್ನು ಪುನಃ ಜೀರ್ಣೋದ್ಧಾರ ಮಾಡಿ ನಿತ್ಯ ಪೂಜೆ ಮಾಡಿಸುವ ವ್ಯವಸ್ಥೆ ಮಾಡಿದ್ದು ಇದು ಅತ್ಯಂತ ಆದರ್ಶಕರವಾದದ್ದು. ಈ ರೀತಿ ದೇವಸ್ಥಾನಗಳ ಜೀರ್ಣೋದ್ಧಾರ ನಡೆಯಬೇಕು.
ಅದರಿಂದ ಊರಿಗೆಲ್ಲ ಕ್ಷೇಮ ಆಗ್ತದೆ. ಊರಿನ ಎಲ್ಲ ಜನರಿಗೂ ಒಳ್ಳೆಯ ಸುಭಿಕ್ಷೆ, ಎಲ್ಲ ವಿಧವಾದಂತಹ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ದೇವರ ರಕ್ಷಣೆ ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು